ಒಂದಷ್ಟು ವಿಷಯ ನಮ್ಮ ಕಾನ್ಕೇವ್ ಇಮೇಜ್ ಫಾರ್ಮೇಷನ್ಗಿಂತ ಮುಂಚೆ ಹೇಳೋದಿದೆ. ಏನಂತ ಹೇಳಿದ್ರೆ, ಆನ್ ಇಮೇಜ್ ಇನ್ ದ ಎಂಟೈರ್ ಚಾಪ್ಟರ್ ಮೀನ್ಸ್ ಅ ಶಾರ್ಪ್ ಇಮೇಜ್. ನೀವು ಇಮೇಜ್ ಅಂತ ತುಂಬ ಉಪಯೋಗಿಸ್ತೀವಿ, ಆಯ್ತಾ? ನೀವು ಕಲಿತೀರಾ. ಇಮೇಜ್ ಅಂತ ಹೇಳಿದ್ರೆ ಶಾರ್ಪ್ ಇಮೇಜ್, ಇದು ಶಾರ್ಪ್ ಇಮೇಜ್, ಇದು ಬ್ಲರಿ ಇಮೇಜ್. ಬ್ಲರಿ ಅಂತ ಹೇಳಿದ್ರೆ ಕಾಣದೇ ಇರೋವಂಥದ್ದು, ಮಂಜಾಗಿರುತ್ತೆ. ಶಾರ್ಪ್ ಅಂತ ಹೇಳಿದ್ರೆ ನೋಡಿ ಈ ಥರ ಕಟ್ಟೆಲ್ಲ ಕಾಣಿಸುತ್ತೆ, ಸರಿನಾ? ಇದು ನಿಮ್ಮ ಶಾರ್ಪ್ ಇಮೇಜ್. ಶಾರ್ಪ್ ಇಮೇಜ್ ಅಂತ ಉಪಯೋಗಿಸ್ಲಿಲ್ಲ ಅಂತ ಹೇಳಿದ್ರೆ, ಬರೀ ಇಮೇಜ್ ಅಂತ ಉಪಯೋಗಿಸಿದ್ರು ಕೂಡ ಇಟ್ ಮೀನ್ಸ್ ಶಾರ್ಪ್ ಇಮೇಜ್, ಆಯ್ತಾ? ಮುಂದೆ ಮತ್ತೊಂದು, ಆಬ್ಜೆಕ್ಟ್ ಯೂಸ್ ಇನ್ ಮೆಜಾರಿಟಿ ಆಫ್ ದ ಫ್ಯೂಚರ್ ಎಕ್ಸ್ಪೆರಿಮೆಂಟ್ ಇಸ್ ದಿಸ್. ಲೈಟ್ ಸೋರ್ಸ್ ಆಗಿ ನಾನು ಒಂದು ಬಾಕ್ಸ್ ಮಾಡಿದ್ದೀನಿ, ಆಯ್ತಾ? ಅದ್ರ ಮಧ್ಯ ಒಂದು ಬಲ್ಬ್ ಇಟ್ಟೆ, ಲೈಟ್ ಬರೋದಕ್ಕೆ ಇಲ್ಲಿ ಈ ತರ ಕಟ್ಔಟ್ ಮಾಡಿದ್ದೀನಿ. ಅದು ಕಟ್ಔಟ್ ಸರಿಯಾಗಿ ಮಾಡಿಲ್ಲ, ಆಕ್ಚುಲಿ ಈ ತರ ಕಾಣುತ್ತೆ. ಅದು ಇಲ್ಲಿ ನೋಡ್ಬೋದು, ಅದು ಇಲ್ಲಿ ನಿಮ್ಗೆ ಸರಿ ಕಾಣಿಸ್ಬೋದು. ಹೇಳ್ಬೇಕು ಅಂತ ಹೇಳಿದ್ರೆ ಈ ತರ ಕಟ್ಔಟ್ ಆಗಿದೆ, ಸರಿ ಕಟ್ ಆಗಿಲ್ಲ. ಈ ಕೊನೆ ಆಯ್ತಾ? ಅದರ್ ಇಮೇಜ್ ಇದು ಒಂದು. ಇಲ್ಲಿ ಏನ್ ನೋಟಿಸ್ ಮಾಡ್ಬೇಕು ನೀವು ಅಂತ ಹೇಳಿದ್ರೆ, ಆಬ್ಜೆಕ್ಟ್ ಈ ರೀತಿಯಲ್ಲಿ ಅಪ್ಸ್ಟ್ರೈಟ್ ಆಗಿದೆ, ಇದು ಸೀದಾ ಉಲ್ಟಾ ಅಂತ ಹೇಳಿದ್ರೆ ಈ ರೀತಿಯಲ್ಲಿ ಬರುತ್ತೆ ಇಮೇಜ್. ಸೊ ದಿಸ್ ಇಸ್ ಆನ್ ಇನ್ವರ್ಟೆಡ್ ಇಮೇಜ್, ಆಯ್ತಾ? ನಿಮ್ಗೆ ಇದು ವ್ಯತ್ಯಾಸ ಗೊತ್ತಿರಬೇಕು. ಇದು ನಿಮ್ಮ ಎರೆಕ್ಟ್ ಇಮೇಜ್. ಈ ತರ ಇಮೇಜ್ ನೋಡ್ತಂದ್ರೆ ಇದು ಎರೆಕ್ಟ್, ಇದು ಇನ್ವರ್ಟೆಡ್. ಮತ್ತೊಂದು ಪಾಯಿಂಟ್, ವಿ ನೀಡ್ ಅಟ್ ಲೀಸ್ಟ್ ಡ್ಯಾಶ್ ರೇಸ್ ಟು ಫೈಂಡ್ ವೇರ್ ಎನ್ ಇಮೇಜ್ ಇಸ್ ಫೌಂಡ್. ಎಷ್ಟು ರೇಸ್ ಬೇಕು ನಮಗೆ? ಒಂದು ಲೈಟ್ ಸೋರ್ಸ್ ಇಂದ ಹಲವಾರು ರೇಸ್ ಬರುತ್ತೆ, ಸರಿನಾ? ಇದರಿಂದ ಇಷ್ಟೊಂದು ಲೈಟ್ ಬರುತ್ತೆ, ಒಂದು ಪಾಯಿಂಟ್ ಇಂದಾನೆ ಹಲವಾರು ಲೈಟ್ ಬರುತ್ತೆ, ಲೈಟ್ ರೇ ಬರುತ್ತೆ. ಆದರೆ ನಾವು ಎಷ್ಟು ರೇಸ್ ಬೇಕೋ, ಸೊ ದಟ್ ವಿಲ್ ಬಿ ಏಬಲ್ ಟು ಡಿಟರ್ಮೈನ್ ದ ಇಮೇಜ್ ಫಾರ್ಮೇಷನ್ ಅಂತ ಹೇಳಿ ಪ್ರಶ್ನೆ. ಎಷ್ಟು ಬೇಕೋ? 1, 2, 3, 4, 5 ಎಷ್ಟು ಬೇಕೋ? ಮಿನಿಮಮ್ 2. 2ಕ್ಕಿಂತ ಮೇಲ್ ತಗೊಂತು ಅಂದ್ರೆ ಏನು ತೊಂದರೆ ಇಲ್ಲ, ಆದರೆ 2 ಇರಲೇಬೇಕು, ಆಯ್ತಾ? ಸೊ ಇಲ್ಲಿ ನೋಟ್ ಮಾಡ್ಕೊಳ್ಳೋಂಥ ವಿಷಯ ಏನಿಲ್ಲ, ಸರಿನಾ? ಅಂದ್ರೆ ಇವೆಲ್ಲ ಮನಸ್ಸಲ್ಲಿರಲಿ.